ನಿಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲದಿದ್ದರೆ ಹೀಗೆ ನೀವು ಕಂಟಿನ್ಯೂ ಲೈವ್ ಮಾಡಿ ನಿಮ್ಮ ಚಾನಲ್ ಮೇಲೆ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಮಾಡ್ಕೋಬೋದು, ಕಂಪ್ಲೀಟ್ ಮಾಡ್ಕೋಬೋದು. ಸೊ ಬನ್ನಿ ಹೇಗೆ ನಾವು ಕಂಟಿನ್ಯೂ ಲೈವ್ ಮಾಡೋದು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ಯೂಟ್ಯೂಬ್ ನೋಡಿರ್ಬೋದು, ಕಿಡ್ಸ್ ಚಾನಲ್ ಆಗಲಿ, ಕೆಲವೊಮ್ಮೆ ಸಾಂಗ್ಗಳು ಕೂಡ ಸಾಂಗ್ಸ್ ವಾಶಪ್ ನಡೀತಾ ಇರುತ್ತೆ. ಗೇಮ್ ಚಾನಲ್ ಮೇಲೆ ಕಂಟಿನ್ಯೂ ಆಗಿ ಗೇಮ್ ನಡೀತಾ ಇರುತ್ತೆ. ನ್ಯೂಸ್ ಚಾನಲ್ ಆಗಿರ್ಬೋದು. ಸೊ ಇವೆಲ್ಲ ಚಾನಲ್ ಮೇಲೆ ಕಂಟಿನ್ಯೂ ಲೈವ್ ನಡೀತಾ ಇರುತ್ತೆ. ಒಂದು 10-15 ನಿಮಿಷದ್ದು ಇಲ್ಲ 30 ನಿಮಿಷದ್ದು ವಿಡಿಯೋ ಇರುತ್ತೆ. ಆ ವಿಡಿಯೋಗೆ ಈ ಲೈವಲ್ಲಿ ಲೂಪ್ ಸೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅದೇ ವಿಡಿಯೋ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ನೀವು ಎಷ್ಟೊತ್ತು ಬೇಕು ಅಷ್ಟೊತ್ತು ಅದನ್ನು ಲೈವ್ ಮಾಡಿ ಬಿಡಬಹುದು. ಅದು ಅಷ್ಟೊತ್ತು ರಿಪೀಟ್ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಮತ್ತು ಇದರಿಂದ ನಮಗೇನು ಬೆನಿಫಿಟ್ ನೋಡೋಣ ಬನ್ನಿ ಸ್ನೇಹಿತರೆ. ನೀವು ಹೀಗೆ ಕಂಟಿನ್ಯೂ ಲೈವ್ ಮಾಡೋದ್ರಿಂದ ಚಾನಲ್ ಮಾನಿಟೈಸ್ ಆಗಿದ್ದರೆ ಅರ್ನಿಂಗ್ ಮಾಡ್ಬೋದು. ನಿಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲದಿದ್ದರೆ ಹೀಗೆ ನೀವು ಕಂಟಿನ್ಯೂ ಲೈವ್ ಮಾಡಿ ನಿಮ್ಮ ಚಾನಲ್ ಮೇಲೆ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಮಾಡ್ಕೋಬೋದು, ಕಂಪ್ಲೀಟ್ ಮಾಡ್ಕೋಬೋದು. ಸೊ ಬನ್ನಿ ಹೇಗೆ ನಾವು ಕಂಟಿನ್ಯೂ ಲೈವ್ ಮಾಡೋದು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ವಿಡಿಯೋ ನೋಡ್ತಾ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳೋ ರೀತಿಯಲ್ಲಿ ಲೈವ್ ಮಾಡಿ, ಇದು ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ. ಈ ಲೈವಲ್ಲಿ ನೀವು ಫೇಸ್ ತೋರಿಸದೆ ಲೈವ್ ಮಾಡ್ಬೋದು. ಬ್ಲ್ಯಾಂಕ್ ಲೈವ್ ಮಾಡೋದು ಬೇಕಾಗಿಲ್ಲ. ನೀವು ನಾನು ಹೇಳೋ ರೀತಿಯಲ್ಲಿ ಲೈವ್ ಮಾಡಿ ನಿಮ್ಮ ಲೈವ್ ಜನ ನೋಡ್ತಾರೆ. ಸೊ ಫಸ್ಟ್ ನೀವೇನು ಮಾಡಿ, ಒಂದು ವಿಡಿಯೋ ರೆಕಾರ್ಡ್ ಮಾಡಿ. ಅದು ಯಾವ ರೀತಿ ಅಂದರೆ ನಾನು ಹೇಳ್ತೀನಿ, ನಿಮ್ಮ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ. ಅದನ್ನು ನೀವು ನಿಮ್ಮ ಬಾಲ್ಕನಿಯಲ್ಲಿಡಿ ಅಥವಾ ಟೆರಿಸ್ ಇಲ್ಲ ಮನೆಯ ಕಿಟಕಿ ಹತ್ತಿರ ಇಲ್ಲ ಎಲ್ಲೋ ರಸ್ತೆ ಮೇಲೆ ಹೋಗ್ತಿರೋದು ರೆಕಾರ್ಡ್ ಮಾಡಿಕೊಡಿ. ಅದು 10, 20 ಇಲ್ಲ 30 ನಿಮಿಷದವರೆಗೆ ರೆಕಾರ್ಡ್ ಮಾಡಿ. ನಾನಿಲ್ಲಿ ಒಂದು ರೆಕಾರ್ಡ್ ಮಾಡಿದ್ದೇನೆ, ಎಕ್ಸಾಂಪಲ್ ಆಗಿ ತೋರಿಸ್ತೀನಿ, ಅದನ್ನು ನೋಡಿ. ಸೊ ಈ ರೀತಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಡಿ. ಅದಾದಮೇಲೆ ನಾನು ಹೇಳೋ ಪ್ರಕಾರ ಮಾಡಿ ಸ್ನೇಹಿತರೆ. ನಾನು ಹೇಳಿಕೊಡೋ ಈ ಸೆಟ್ಟಿಂಗ್ಸ್ ಮಾಡಿ. ಇಷ್ಟು ಮಾಡಿ ನೀವು ಲೈವ್ ಮಾಡಿ ಬಿಟ್ಟು ಬಿಡಿ. ನಿಮ್ಮ ಕೆಲಸ ನೀವು ಮಾಡಿ ಲೈವ್ ನಡೀತಾ ಇರುತ್ತೆ ಸ್ನೇಹಿತರೆ. ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಹಾಗೆ ಮಾನಿಟೈಸ್ ಆಗಿದ್ದರೆ ಇದರಿಂದ ದುಡ್ಡು ಕೂಡ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಾವು ಮೊಬೈಲಲ್ಲೇ ಮಾಡೋದಿದೆ. ಯಾವುದು ಕಂಪ್ಯೂಟರ್ ಅದು ಇದು ಏನೂ ಬೇಕಿಲ್ಲ, ಯಾವುದೇ ಸಾಫ್ಟ್ವೇರ್ಸ್ ಅದು ಏನೂ ಬೇಕಾಗಿಲ್ಲ. ಸೊ ಬನ್ನಿ ಸೆಟ್ಟಿಂಗ್ಸ್ ಮೊದಲು ಹೇಳ್ತೇನೆ, ಆಮೇಲೆ ಲೈವ್ ಕೂಡ ಮಾಡಿ ತೋರಿಸ್ತೇನೆ. ಮೊದಲು ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಬೇಕು. ಸೊ ಅದಕ್ಕಾಗಿ ನಾನು ಇಲ್ಲಿ ಫಸ್ಟ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ ಸ್ನೇಹಿತರೆ. ಒಂದೇ ಒಂದು ನಿಮಿಷ ಇರಿ. ಸೊ ನಾನು ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ, ಸ್ಕ್ರೀನ್ ನೋಡ್ಬೋದು ನೀವು. ಸೊ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು, ಯೂಟ್ಯೂಬ್ ಕ್ರೋಮಲ್ಲಿ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಫಸ್ಟ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಏನು ಮಾಡಿ, studio.youtube.com ಅಂತ ಇಲ್ಲಿ ಟೈಪ್ ಮಾಡಿ. ಮೇಲ್ಗಡೆ ನಾನು ಮಾಡಿರೋ ರೀತಿ ಆ ರೀತಿ ಮಾಡಿ. ಓಕೆ, ಅದಾದಮೇಲೆ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ನಿಮ್ಮ YT ಸ್ಟುಡಿಯೋ ಏನಿದೆ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಈ ರೀತಿ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಿದೆ ಅಂದರೆ ಒಂದು ಸರಿ ನೀವೇನು ಮಾಡಬೇಕು, ನಿಮ್ಮ YT ಸ್ಟುಡಿಯೋ ಆ್ಯಪ್ ಏನಿದೆ ಅದು ಅನ್ಇನ್ಸ್ಟಾಲ್ ಮಾಡಬೇಕು. ಇಲ್ಲ ಅಂದರೆ ಅದರಲ್ಲೊಂದು ಸೆಟ್ಟಿಂಗ್ ಇರುತ್ತೆ, ಅದರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕು ಅಂದರೆ ನಾನು ಮೇಲೆ ಐ ಬಟನ್ ಮೇಲೆ ಲಿಂಕ್ ಕೊಡ್ತೀನಿ. ಸೊ ಐ ಬಟನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ನೋಡಿ. ಸೊ ಅಲ್ಲಿ ಸೆಟ್ಟಿಂಗ್ ಹೇಗೆ ಮಾಡೋದು ಅದು ಗೊತ್ತಾಗುತ್ತೆ. ಆವಾಗ ನಿಮ್ಮ ಈ ಬ್ರೌಸರ್ನಲ್ಲಿ ಸ್ಟುಡಿಯೋ ಓಪನ್ ಆಗುತ್ತೆ. ಇಲ್ಲಾಂದರೆ YT ಸ್ಟುಡಿಯೋ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿದ ಮೇಲೇ ಇಲ್ಲಿ ನೀವು ಅದನ್ನು ಓಪನ್ ಮಾಡ್ಕೋಬೋದು. ಸೊ ಎರಡರಲ್ಲಿ ಒಂದು ಮಾಡಿದ ಮೇಲೆ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸ್ನೇಹಿತರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಅಪ್ಲೋಡ್ ಐಕನ್ ಕಾಣುತ್ತೆ. ಅದಾದಮೇಲೆ ಲೈವ್ ಮಾಡೋದೊಂದು ಐಕಾನ್ ಇದೆ, ಆಮೇಲೆ ಪೋಸ್ಟ್ ಬರೆಯೋದು ಐಕಾನ್ ಇದೆ. ಇಲ್ಲಿ ಲೈವ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಲೈವ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸೆಟ್ಟಿಂಗ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಈ ಸೆಟ್ಟಿಂಗ್ ನಾವು ಮಾಡ್ಕೋಬೇಕು. ಸೊ ಇದನ್ನು ನೀವು ಮಾಡಬೇಕು. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಒಂದು ಸ್ವಲ್ಪ ಓಪನ್ ಆಗುವವರೆಗೂ ವೇಟ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ನೋಡಿ, ಮೇನ್ ಇಲ್ಲಿ ಈ ರೀತಿ ಬಂದಿರುತ್ತೆ ನಿಮಗೆ. ಬಂದಾಗ ಸೊ ಇಲ್ಲಿ ಮೇನ್ ಎಡಿಟ್ ಅಂತ ಇದೆ ನೋಡಿ, ಎಡಿಟ್. ಈ ರೀತಿ ಬರ್ತಾ ಇಲ್ಲ ಅಂದರೆ ಏನು ಮಾಡಿ, ಇಲ್ಲಿ ಮೂರು ಆಪ್ಷನ್
ಲೆಫ್ಟ್ ಸೈಡ್ 3 ಲೈನ್ ತೋರಿಸ್ತಿದೆ, ಅದರ ಕೆಳಗಡೆನೆ ಲೈವ್ ಆಪ್ಷನ್ ತೋರಿಸ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಲೈವ್ ಆಪ್ಷನ್ ಮೇಲೆ ಲೈವ್ ಸ್ಟ್ರೀಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೂ ಒಂದು ಪೇಜನ್ನು ಓಪನ್ ಆಗುತ್ತೆ. ಕಾಣಲಿಲ್ಲ ಅಂದರೆ ಆ ರೀತಿ ಮಾಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ, ಈ ರೀತಿ ಇಲ್ಲಿ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಇಲ್ಲಿ ನೋಡಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ, ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಡೀಟೇಲ್ಸ್ ಅಂತ ಬಂದಿರುತ್ತೆ. ಲೆಫ್ಟ್ ಸೈಡಲ್ಲಿ ಇಲ್ಲಿ ಡೀಟೇಲ್ಸ್ ಇದೆ. ಇಲ್ಲಿ ಮೇನ್ ಟೈಟಲ್ ಹಾಕಬೇಕು. ಲೈವಲ್ಲಿ ಏನಾದರೂ ಒಂದು ಟೈಟಲ್ ಹಾಕಿ, ಅದೇ ಟೈಟಲ್ ಕಾಪಿ ಮಾಡ್ಕೊಂಡು ಬಂದುಬಿಟ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಅದಾದಮೇಲೆ ಕೆಳಗೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಹೌ ಟು ಯು ವಾಂಟ್ ಟು ಗೋ ಲೈವ್ ಅಂತ ಇದೆ. ಇಲ್ಲಿ ಸಾಫ್ಟ್ವೇರ್ ಸ್ಟ್ರೀಮಿಂಗ್ ಸಾಫ್ಟ್ವೇರ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಅದೇ ಇರಲಿ, ಅದಕ್ಕೇನು ಚೇಂಜ್ ಮಾಡಿಬಿಡಿ. ಆಮೇಲೆ ವಿಸಿಬಿಲಿಟಿ ಏನಿದೆ ಅದು ಪಬ್ಲಿಕ್ ಇಡಿ. ಪಬ್ಲಿಕ್ ಇಟ್ಟು ಇದಿಷ್ಟು ಎಲ್ಲ ಮಾಡಿ ಕ್ಯಾಟಗರಿ ಸೆಲೆಕ್ಟ್ ಆಗಿರುತ್ತೆ. ಅದಾದಮೇಲೆ ಒಂದು ಥಂಬ್ನೇಲ್ ಸೆಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ, ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಇದರಲ್ಲಿ ಕಾಣ್ತಾ ಇಲ್ಲ ಅಂದರೆ ಒಂದು ಥಂಬ್ನೇಲ್ ಸೆಟ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 3 ಡಾಟ್ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಥಂಬ್ನೇಲ್ ನೀವು ಸೆಟ್ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿ ಒಂದು ಥಂಬ್ನೇಲ್ ಸೆಟ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ ಮೇಡ್ ಫಾರ್ ಕಿಡ್ಸ್ ಇದೆ ಅಥವಾ ನಾಟ್ ಮೇಡ್ ಫಾರ್ ಕಿಡ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೊ ಅದು ಆದಮೇಲೆ ಕೆಳಗಡೆ ಬನ್ನಿ, ಅಲ್ಟರ್ಡ್ ಕಂಟೆಂಟ್ನಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಓಕೆ, ನೋ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಗ್ಸಲ್ಲಿ ನೀವು ಲೈವ್ ಮಾಡ್ತಿರೋದನ್ನು ಒಂದು ಸ್ವಲ್ಪ ಟ್ಯಾಗ್ಸಲ್ಲಿ ಹಾಕಿ. ಕನ್ನಡ ಕ್ರಿಯೇಟರ್ ಗೈಡ್ ಲೈವ್ ಅಂತ ಹಾಕಿರ್ತೀನಿ, KCG ಲೈವ್ ಅಂತ ಹಾಕಿದ್ದೀನಿ. ಅದೇ ಪ್ರಕಾರ ನಿಮ್ಮ ಚಾನಲ್ ಜೊತೆ ಲೈವ್ ಅಂತ ಹಾಕಿ, ಲೈವ್ ಸ್ಟ್ರೀಮ್ ಅಂತ ಹಾಕಿ. ಒಂದು ಸ್ವಲ್ಪ ಈ ರೀತಿ ಲೈವ್, ಈ ರೀತಿ ಒಂದು ಸ್ವಲ್ಪ ಶಾರ್ಟ್ಸ್ ಅದು ಇದು ಬರೆದ್ಬಿಟ್ಟು ಟ್ಯಾಗ್ಸ್ ಹಾಕಿ. ಟ್ಯಾಗ್ಸ್ ಹಾಕಿದ ಮೇಲೆ ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮತ್ತೇನು ಮಾಡೋದು ಬೇಕಾಗಿಲ್ಲ. ಸೊ ಇದಿಷ್ಟು ಮಾಡಿ. ಇದಿಷ್ಟು ಮಾಡಿದ ಮೇಲೆ ಡೀಟೇಲ್ಸ್ ಆದಮೇಲೆ ಇಲ್ಲಿ ಕಸ್ಟಮೈಸೇಷನ್ ಅಂತ ಇದೆ ನೋಡಿ. ಈ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮೈಸೇಷನ್ನಲ್ಲಿ ನೋಡಿ ಲೈವ್ ಚಾಟ್ ಅಂತ ಇದೆ. ಇದರಲ್ಲಿ ಎಲ್ಲನೂ ಟಿಕ್ ಮಾರ್ಕ್ ಮಾಡಿ ಸ್ನೇಹಿತರೆ. ನಿಮ್ಮ ಲೈವ್ ಮುಗಿದ ಮೇಲೂ ಲೈವಲ್ಲೂ ಚಾಟ್ ಮಾಡ್ತಾ ಇರೋದು ಕಾಣ್ತಾ ಇರುತ್ತೆ. ಇನ್ನು ಲೈವ್ ಮುಗಿದ ಮೇಲೂ ಯಾರ್ಯಾರು ಚಾಟ್ ಮಾಡಿರ್ತಾರೆ ನೋಡಿ, ಯಾರ್ಯಾರು ಮೆಸೇಜ್ ಹಾಕಿರ್ತಾರೆ ಅದು ಕೂಡ ಕಾಣುತ್ತೆ. ಸೊ ಹಂಗಾಗಿ ಇಲ್ಲಿ 4 ಆಪ್ಷನ್ಸನ್ನು ನೀವು ಎನೇಬಲ್ ಮಾಡ್ಕೊಂಬಿಡಿ. ಓಕೆ, ಅದಾದಮೇಲೆ ಇಲ್ಲಿ ಪಾರ್ಟಿಸಿಪೆಂಟ್ ಮೋಡ್ ಅಂತ ಇದೆ, ಎನಿವನ್ ಅಂತ ಇದೆ. ಇದನ್ನು ನೀವೇನು ಮಾಡಿ, ಸಬ್ಸ್ಕ್ರೈಬರ್ಸ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಟೈಮ್ ಇದೆ, ಇದನ್ನು ಎನಿ ಡ್ಯೂರೇಷನ್ ಅಂತ ಮಾಡಿಬಿಡಿ. ಇಲ್ಲಿ ಯಾರಾದರೂ ನಿಮಗೆ ಕಮೆಂಟ್ ಹಾಕಬೇಕು ಅಂದರೆ ಅವ್ರೇನು ಮಾಡ್ತಾರೆ, ಫಸ್ಟ್ ಸಬ್ಸ್ಕ್ರೈಬ್ ಆಗಬೇಕು. ಸೊ ಈ ಮೇನ್ ಸೆಟ್ಟಿಂಗ್ ಇದೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಡಿ, ಎನಿ ಡ್ಯೂರೇಷನ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಕಮೆಂಟ್ ಮಾಡಬೇಕು ನಿಮ್ಮ ಚಾನಲ್ ಮೇಲೆ ಅಂದರೆ ಫಸ್ಟ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ಮಾಡಿ. ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಎಲ್ಲನೂ ಸೆಲೆಕ್ಟ್ ಇರುತ್ತೆ. ಇದನ್ನೆಲ್ಲ ಏನು ಮಾಡಿಬಿಡಿ, ಹಾಗೆ ಇರಲಿ. ಸೊ ನಿಮ್ಮ ಹತ್ರ ಏನಾದರೂ ಮಾನಿಟೈಸೇಷನ್ ಎನೇಬಲ್ ಇತ್ತು ಅಂದರೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ಅದನ್ನು ರಿಕಮೆಂಡೆಡ್ ಇಟ್ಕೊಂಡ್ಬಿಟ್ಟು ಅದಿಷ್ಟು ಮಾಡಿ ಇದನ್ನು ಇಲ್ಲಿ ಸೇವ್ ಮಾಡಿ. ಸೊ ಸಿಂಪಲ್ ಸೆಟ್ಟಿಂಗ್ ಇದೆ, ಇದಿಷ್ಟು ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆದಮೇಲೆ ಅಪ್ಡೇಟ್ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಕಾಯಿರಿ. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ, ಈ ಸೆಟ್ಟಿಂಗ್ ಮುಗಿದ ಮೇಲೆ ಸ್ಟ್ರೀಮ್ ಕೀ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ನೋಡಿ ಸ್ಟ್ರೀಮ್ ಕೀ ಅಂತ. ಸೊ ಇಲ್ಲಿ ಸ್ಟ್ರೀಮ್ ಕೀ ಹೈಡ್ ಇದೆ, ಸೆಕ್ಯೂರಿಟಿ ಪರ್ಪಸ್ ಹೈಡ್ ಇರುತ್ತೆ. ಇದನ್ನೇನು ಓಪನ್ ಮಾಡಬೇಡಿ. ಸೊ ಹೇಗಿದೆಯೋ ಅದನ್ನು ಇಲ್ಲಿ ಕಾಪಿ ಅಂತ ಇದೆ, ರೀಸೆಟ್ ಅಂತ ಇದೆ. ರೀಸೆಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಜಸ್ಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗಿಬಿಡುತ್ತೆ. ಕಾಪಿ ಆದಮೇಲೆ ಇಲ್ಲೆಲ್ಲ ಸೆಟ್ಟಿಂಗ್ ನಮ್ಮದು ಮುಗೀತು. ಈಗೇನು ಇಲ್ಲಿ ಮಾಡೋದಿಲ್ಲ, ಇದನ್ನು ಮಿನಿಮೈಸ್ ಮಾಡ್ಕೊಂಬಿಡಿ. ಓಕೆ, ಆ ಆ್ಯಪ್ ಕ್ಲೋಸ್ ಮಾಡ್ಕೊಂಬಿಡಿ. ಮುಗೀತಾ? ಅದಾದಮೇಲೆ ನಾವೇನು ಮಾಡಬೇಕೀಗ, ಒಂದು ಅಪ್ಲಿಕೇಶನ್ ಬೇಕು ಸ್ನೇಹಿತರೆ. ನಾನಿಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಪ್ಲೇಸ್ಟೋರಲ್ಲಿ ಇಲ್ಲಿ ಲೈವ್ ನಾವು ಅನ್ನೋ ಅಪ್ಲಿಕೇಶನನ್ನು ನಾವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಈ ರೀತಿ ಲೋಗೋ ಕಾಣುತ್ತೆ, ಆಲ್ರೆಡಿ ನನ್ನ ಹತ್ರ ಇದೆ. ಇಲ್ಲಿ ನೋಡಿ ಲೈವ್ ಸ್ಟ್ರೀಮ್ ಅಂತ ಒಂದು ಕಾಣ್ತಿದೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆದಮೇಲೆ ಇದನ್ನು ಓಪನ್ ಮಾಡಿ. ನಾನು ಇಲ್ಲಿಂದ ಮಾಡಲ್ಲ, ತೋರಿಸ್ತೀನಿ ನಿಮಗೆ. ಸೊ ಆ ಅಪ್ಲಿಕೇಶನ್ ಇಲ್ಲಿ ಬರುತ್ತೆ, ಅದನ್ನು ನೀವು ಓಪನ್ ಮಾಡಿ. ಫಸ್ಟ್ ಈ ರೀತಿ ಓಪನ್ ಮಾಡಿ. ಲೈವ್ನ ಓಪನ್ ಮಾಡಿದ ಮೇಲೆ ಈ ರೀತಿ ಎಲ್ಲ ಕಾಣುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡನ್ ಮಾಡಿ. ಸೊ ಡನ್ ಅಂತ ಮಾಡಿದಾಗ ಇಲ್ಲೆಲ್ಲ ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ ಸ್ಟ್ರೀಮ್ ಟು 30+ ಪ್ಲ್ಯಾಟ್ಫಾರ್ಮ್ ಅಟ್ ಒನ್ಸ್ ಅಂತ ಇದೆ. ಸೊ ಒಂದೇ ಟೈಮಿಗೆ ನೀವು ಎಲ್ಲ ಪ್ಲ್ಯಾಟ್ಫಾರ್ಮ್ ಮೇಲೂ ನೀವು ಲೈವ್ ಹೋಗ್ಬೋದು. ಇವತ್ತು ನಾನು ಬರೀ ಯೂಟ್ಯೂಬಿಂದ ಲೈವ್ ಮಾಡೋದು ಹೇಗೆ ನಾನು ತೋರಿಸಿದ್ದೀನಿ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಈ ಯೂಟ್ಯೂಬ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಲಾಗಿನ್ ಟು ಯೂಟ್ಯೂಬ್ ಅಂತ ಇದೆ. ಸೊ ಲಾಗಿನ್ ಮಾಡೋದು, ಯಾವುದೇ ಇನ್ಫಾರ್ಮೇಷನ್ ಕೊಡೋದು ಏನೂ ಬೇಕಿಲ್ಲ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಸ್ಟ್ರೀಮ್ ವಿತ್ ಸ್ಟ್ರೀಮ್ ಕೀ ಅಂತ ಇದೆ. ಸ್ಟ್ರೀಮ್ ಕೀ ಆಪ್ಷನಲ್ಲಿ ನಾವು ಒಂದು ಕಾಪಿ ಮಾಡಿದ್ದೀವಿ, ಅದನ್ನು ಇಲ್ಲಿ ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದ ಮೇಲೆ ಯುವರ್ ಯೂಟ್ಯೂಬ್ ಸ್ಟ್ರೀಮ್ ಕೀ ಅಂತ ಇದೆ, ಇಲ್ಲಿ ಅದನ್ನು ನೀವು ಪೇಸ್ಟ್ ಮಾಡಬೇಕು. ಆ ಕೀನ ಇಲ್ಲಿ ಪೇಸ್ಟ್ ಮಾಡಿ, ನಾನು ಇದನ್ನು ಹೈಡ್ ಮಾಡಿರ್ತೀನಿ ಸೆಕ್ಯೂರಿಟಿ ಪರ್ಪಸ್. ಸೊ ಇದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮಾಡಿದ ಮೇಲೆ ಇಲ್ಲೇನು ಕಾಣುತ್ತೆ, ಸ್ಟ್ರೀಮ್ ಸೋರ್ಸ್ ಕಾಣುತ್ತೆ ನಿಮಗೆ. ಇಲ್ಲಿ ಸ್ಟ್ರೀಮ್ ಕ್ಯಾಮ್ರಾ ಅಥವಾ ಸ್ಕ್ರೀನ್ ಬ್ರಾಡ್ಕಾಸ್ಟ್ ಅಥವಾ ವಿಡಿಯೋ ಅಂತ ಕಾಣ್ತಾ ಇರುತ್ತೆ. ಸೊ ನಾವೇನು ಮಾಡಬೇಕು, ಪ್ರೀ ರಿಕಾರ್ಡೆಡ್ ನಾವು ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ, ನಾನು ತೋರಿಸಿದ್ದೆ ಫಸ್ಟಲ್ಲಿ. ಸೊ ಯಾವುದಾದ್ರೂ ಒಂದು ಪ್ರೀ ರಿಕಾರ್ಡೆಡ್ ವೀಡಿಯೋನ ಶೂಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಅದನ್ನು ಇಟ್ಕೊಳ್ಳಿ. ನಾನು ಹೇಳಿದ್ದೀನಿ, ಎಲ್ಲಾದರೂ ರಸ್ತೆಯಲ್ಲಿ ಹೋಗುವಾಗ ಅಥವಾ ನೀವೇ ಸ್ವತಃ ಹೋಗಿ 1 ಗಂಟೆವರೆಗೂ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಬನ್ನಿ. ಸೊ ಇದು ಬೆಸ್ಟ್ ಆಪ್ಷನ್ ಇರುತ್ತೆ. ಇಲ್ಲಾಂದರೆ ನಿಮ್ಮ ಕಿಟಕಿ ಬಾಗಿಲದ ಹತ್ರ, ಟೆರೇಸ್ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಇಟ್ಬಿಟ್ಟು ನೀವು 1 ಗಂಟೆವರೆಗೂ ಅದನ್ನು ರೆಕಾರ್ಡ್ ಮಾಡಿ. ನಾನು ಹೇಳೋದು 1 ಗಂಟೆವರೆಗೂ ಮಾಡಿ. ನಾನು ಅಲ್ಲಿ ಹೇಳಿದ್ದೆ 10, 15 ನಿಮಿಷ, 20 ನಿಮಿಷ, 30 ನಿಮಿಷ ಮಾಡಿ ಅಂತ. ಬಟ್ ಆದಷ್ಟು ಲಾಂಗ್ ಮಾಡಿ. 1 ಗಂಟೆವರೆಗೂ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದಕ್ಕೇನು ಎಡಿಟ್ ಅದು ಇದು ಏನೂ ಮಾಡೋದು ಬೇಕಾಗಿಲ್ಲ. ಆ್ಯಸ್ ಇಟ್ ಈಸ್ ನೀವು ರೆಕಾರ್ಡ್ ಮಾಡಿ. ಆ ರೆಕಾರ್ಡ್ ಮಾಡಿದ ವಿಡಿಯೋನ ನಾವಿಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ ವಿಡಿಯೋ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವರ್ಟಿಕಲ್ ಫಾರ್ಮೆಟಲ್ಲಿ, ಅಂದರೆ ಉದ್ದ ಹಿಡ್ಕೊಂಡು ಮಾಡಬೇಕು. ಮೊಬೈಲ್ ಉದ್ದ ಹಿಡ್ಕೊಂಡೇ ನೀವು ರೆಕಾರ್ಡ್ ಮಾಡಿ, ಅಡ್ಡ ಹಿಡ್ಕೋಬೇಡಿ. ಯಾಕಂದರೆ ಅಡ್ಡ ಹಿಡಿಯೋದ್ರಿಂದ ಅದು ಅಡ್ಡ ನೋಡೋರಿಗೆ ಅಷ್ಟೇ ಕಾಣುತ್ತೆ. ಈ ಶಾರ್ಟ್ ಸ್ಪೀಡಲ್ಲಿ ನೀವು ಉದ್ದ ಹಿಡ್ಕೊಂಡು ಮಾಡಿದರೆ, ವರ್ಟಿಕಲ್ ಫಾರ್ಮೆಟಲ್ಲಿ ಮಾಡಿದರೆ ಅದು ಶಾರ್ಟ್ಸಲ್ಲೂ ಹೋಗುತ್ತೆ. ಹಾಗಾಗಿ ಜಾಸ್ತಿ ಜನ ವ್ಯೂವರ್ಸ್ ಬರ್ತಾರೆ ಅದ್ರ ಮೇಲೆ. ಸೊ ಆದಷ್ಟು ವರ್ಟಿಕಲ್ ಲೈವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ವರ್ಟಿಕಲ್ ರೆಕಾರ್ಡ್ ಮಾಡಿಕೊಂಡು ಈ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಪರ್ಮಿಷನ್ ಕೇಳ್ತು ಅಂದರೆ ಪರ್ಮಿಷನ್ ಕೊಡಿ, ಅಲೌ ಮಾಡಿ. ನಾನು ಅಲೌ ಮಾಡ್ತೀನಿ. ಅಲೌ ಮಾಡಿದೆ. ಸೊ ನಮ್ಮ ಗ್ಯಾಲರಿ ಓಪನ್ ಆಯಿತು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಆ ವಿಡಿಯೋ ಸೆಲೆಕ್ಟ್ ಆಗಿ ಇಲ್ಲಿ ಬಂದಿರುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ತಾನಾಗಿ ಇದು ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟ್ ನೌ ಅಂತ ಬಟನ್ ಬಂದಿದೆ ಈಗ. ಅದಕ್ಕಿಂತ ಮುಂಚೆ ಒಂದು ಸೆಟ್ಟಿಂಗ್ ಇದೆ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನೋಡಿ ಒಂದು ಲೂಪ್ ಆಪ್ಷನ್ ಕಾಣ್ತಿದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಈ ಲೂಪ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರಿಪೀಟ್ ಲೈವ್ ಆಗುತ್ತೆ. ಎಷ್ಟೊತ್ತಿಂದು ನಿಮ್ಮ ವಿಡಿಯೋ ಇದೆ ಅಷ್ಟೊತ್ತು ಅದು ಪ್ಲೇ ಆಗಿ ಅದಾದಮೇಲೆ ತನ್ನಿಂದ ತಾನೇ ರೀಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತೆ ಫಸ್ಟ್ನಿಂದ ಅದು ಲೈವ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಅಂದರೆ ಎಷ್ಟೊತ್ತು ನೀವು ಅದೇ ರೀತಿ ಬಿಡ್ತೀರಾ ಅಷ್ಟೊತ್ತು ಅದು ರಿಪೀಟ್ ಲೈವ್ ಆಗ್ತಾ ಇರುತ್ತೆ. 1 ಗಂಟೆದು ವೀಡಿಯೋ ಮಾಡಿದ್ದೀರಾ, 1 ಗಂಟೆವರೆಗೂ ಅದು ನಡೀತಾ ಇರುತ್ತೆ. 1 ಗಂಟೆ ಮುಗಿದ ಮೇಲೆ ಆ ವಿಡಿಯೋ ಮತ್ತೆ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರೀಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಲೂಪ್ ಸೆಟ್ ಮಾಡಿದಾಗ. ಸೊ ಅದಾದಮೇಲೆ ನೀವು ಇಲ್ಲಿ ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಲೈವ್ ಹೋಗಿಬಿಡುತ್ತೆ, ಲೈವ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಲೈವ್ ಸ್ಟಾರ್ಟ್ ಆದಮೇಲೆ ಮೊಬೈಲ್ ನೀವು ಯೂಸ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಮೊದಲೆಲ್ಲ ಬರ್ತಾಯಿತ್ತು, ಬಟ್ ಈಗ ನೀವು ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಅದನ್ನು ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಕೆಲಸನ ನೀವು ಆರಾಮಾಗಿ ಮಾಡ್ಬೋದು. ಸೊ ಈ ರೀತಿ ನೀವು ಕಂಟಿನ್ಯೂಯಸ್ಲಿ ಲೈವ್ ಮಾಡೋದ್ರಿಂದ ಜನ ನೋಡ್ತಾರೆ ಏನು ನಡೀತಾ ಇದೆ. ಡೈಲಿ ಒಂದು ಯಾವುದಾದ್ರೂ ಒಂದು ಬೇರೆ ರೀತಿಯಿಂದ, ಬೇರೆ ಆ್ಯಂಗಲಿಂದ ಶೂಟ್ ಮಾಡಿ, ಅದನ್ನು ಲೈವ್ ಮಾಡಿ. ಬೆಳಿಗ್ಗೆ ಮಾಡ್ತಾಯಿದ್ರೆ ದಿನದ ವಿಡಿಯೋ ಶೂಟ್ ಮಾಡ್ಕೊಳ್ಳಿ, ನೈಟ್ ಮಾಡ್ತಾಯಿದ್ರೆ ನೈಟ್ ವಿಡಿಯೋ ಶೂಟ್ ಮಾಡಿ. ಈಗ ನೀವು 6 ಗಂಟೆಗೆ ದಿನ ಹೋಯಿತು, ರಾತ್ರಿ ಆಯಿತು ಅಂದರೆ ಆವಾಗ ಒಂದು ವಿಡಿಯೋ ಶೂಟ್ ಮಾಡಿ, ಒಂದು ಅರ್ಧ ಗಂಟೆನೋ, 10 ನಿಮಿಷ, 20 ನಿಮಿಷ, 1 ಗಂಟೆನೋ ಮಾಡಿ. ಅದಾದಮೇಲೆ ಮುಗಿದ ಮೇಲೆ ಶೂಟ್ ಆದಮೇಲೆ ಅದನ್ನು ನೀವು ಲೈವ್ಗೆ ತೊಗೊಂಡೋಗಿ. ಇನ್ನು ಬೆಳಿಗ್ಗೆ ಮಾಡ್ತಾಯಿದ್ರೆ ದಿನದ ವಿಡಿಯೋನ ನೀವು ಶೂಟ್ ಮಾಡಿ ಫಸ್ಟು, ಅದನ್ನು ಮಾಡಿಕೊಂಡು ಲೈವ್ ಮಾಡಿ. ದಿನ ಇದ್ದರೆ ದಿನದ್ದು ಮಾಡಿ, ನೈಟ್ ಇದ್ದರೆ ನೈಟ್, ಡೇ ಆ್ಯಂಡ್ ನೈಟ್ ಬೇರೆ ಬೇರೆ ಶೂಟ್ ಮಾಡಿಕೊಂಡು ಬೇರೆ ಬೇರೆ ಲೈವ್ ಮಾಡಿ. ಸೊ ಅದನ್ನು ನೀವು ಲೈವ್ ಮಾಡಿ, ಸ್ಟಾರ್ಟ್ ಲೈವ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿದರೆ ಖಂಡಿತ ಚಾನಲ್ ಮೇಲೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಜನ ಬೋರ್ ಆಗಲ್ಲ, ನೋಡ್ತಾ ಇರುತ್ತೆ, ಏನೇನೋ ನಡೀತಾ ಇರುತ್ತಲ್ಲ ಅದನ್ನು ನೋಡ್ತಾ ಇರ್ತಾರೆ. ಇನ್ನು ಹೊರಗಡೆದು ನೀವು ಹಾಕಿದರೆ ಲೈವಲ್ಲಿ ಹಾಕಿದರೆ ಜನ ಹೋಗೋದು ಬರೋದು, ಗಾಡಿಗಳು ಬರೋದು ಹೋಗೋದು, ಈ ರೀತಿ ಎಲ್ಲ ಕಾಣ್ತಾ ಇರುತ್ತೆ. ಪಕ್ಷಿಗಳು ಏನೇನೋ ಚೀರಾಡೋದು, ಮಕ್ಕಳು ಆಟ ಆಡ್ತಾ ಇರೋದು ಎಲ್ಲ ಇಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಲೈವಲ್ಲಿ ತೊಗೊಂಡು ಹಾಕ್ಬೋದು. ಆದಷ್ಟು ನಿಮ್ಮ ವಿಡಿಯೋದಲ್ಲಿ ಲೈವಲ್ಲಿ ಮಕ್ಕಳು ಬರೆದಿರೋ ಹಾಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಪೇರೆಂಟ್ಸ್ ಇರಬೇಕು ಅವ್ರ ಜೊತೆ, ಆ ರೀತಿ ಒಂದು ಸ್ವಲ್ಪ ಲೈವ್ ಇದು ಮಾತ್ರ ಕೇರ್ ತೊಗೊಂಡು ಮಾಡಿ. ಸೊ ಈ ರೀತಿ ಲೈವ್ ಮಾಡಿ ಸ್ನೇಹಿತರೆ, ಖಂಡಿತ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ, ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈ ರೀತಿ ಲೈವ್ ಮಾಡೋದ್ರಿಂದ ಯಾರೂ ಕೂಡ ಬೋರ್ ಆಗಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಹೈಪ್ ಕೂಡ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.